Hello all, welcome to News Navigator program of Shankar IAS Academy. ಯುತನೇಷಿಯಾ ಅಂದ್ರೆ ದಯಾಮರಣ. ಈಗ ನ್ಯೂಸ್ ಅಲ್ಲಿ ಇದೆ ಎಲ್ಲಾ ಕಡೆ ಯುತನೇಷಿಯಾ ಬಗ್ಗೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಎಲ್ಲಾ ಕಡೆ ಹರಿದಾಡ್ತಿದೆ. ಸೊ ಸುಪ್ರೀಂ ಕೋರ್ಟ್ ಈಗ ದಯಾಮರಣಕ್ಕೆ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. 2013ರಲ್ಲಿ ನಡೆದಂತಹ ಒಂದು ಅಪಘಾತದಿಂದ 13 ವರ್ಷದಿಂದ ಪರ್ಸಿಸ್ಟೆಂಟ್ ವೆಜಿಟೇಟಿವ್ ಸ್ಟೇಟ್ ಅಲ್ಲಿ ಇರುವಂತಹ 32 ವರ್ಷದ ಹರೀಶ್ ಎಂಬುವಾತನಿಗೆ ಸುಪ್ರೀಂ ಕೋರ್ಟ್ ಈ ದಯಾಮರಣವನ್ನ ಅಧಿಕೃತವನ್ನಗೊಳಿಸಿದೆ. ಈ ಯುತನೇಷಿಯಾ ಕಾನ್ಸೆಪ್ಟ್ ಅನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಹೇಗ್ ಓದ್ಬೇಕು ಅಂತ ಹೇಳಿದ್ರೆ, ಜನರಲ್ ಸ್ಟಡೀಸ್ ಪೇಪರ್ 2 ಇದೆಯಲ್ಲ, ಈ ಪೇಪರ್ 2 ಅಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಮತ್ತೆ ಗವರ್ಮೆಂಟ್ ಇಂಟರ್ವೆನ್ಷನ್ಸ್ ಬಗ್ಗೆ ಓದ್ಬೇಕಾಗತ್ತೆ. ಎಸ್ಪೆಷಲಿ ಜುಡಿಷಿಯಲ್ ಇಂಟರ್ವೆನ್ಷನ್ಸ್ ಅಂಡ್ ಯುತನೇಷಿಯಾ ಬಗ್ಗೆ ಏನಾದ್ರೂ ಲೆಜಿಸ್ಲೇಟಿವ್ಸ್ ಬಂದ್ರೆ ಸೊ ಲೆಜಿಸ್ಲೇಟಿವ್ ಇಂಟರ್ವೆನ್ಷನ್ಸ್. ಸೊ ಇದು ಎರಡನ್ನ ನೋಡ್ಬೇಕಾಗತ್ತೆ. ಅಂಡ್ ಆಲ್ಸೋ ಇದ್ರ ರಿಲೇಟೆಡ್ ಏನಾದ್ರೂ ಪಾಲಿಸೀಸ್ ತಗೊಂಡ್ಬಂದ್ರೆ ಪಾಲಿಸಿ ಇಂಟರ್ವೆನ್ಷನ್ಸ್ ಬಗ್ಗೆ ಓದ್ಬೇಕು. ನಂತರ ಇದನ್ನೇ ನಾವು GS ಪೇಪರ್ 4 ಅಲ್ಲಿ ನೋಡ್ಬಹುದಾಗುತ್ತೆ. GS ಪೇಪರ್ 4 ಬಂದ್ಬಿಟ್ಟು ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ಸೊ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಲ್ಲಿ ಯುತನೇಷಿಯಾ ಎಥಿಕಲ್ ಅಥವಾ ನಾನ್ ಎಥಿಕಲ್ ಆರ್ಗ್ಯುಮೆಂಟ್ಸ್ ಹೇಗಿದೆ, ಪಾಸಿಟಿವ್ ಆಗಿ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಅಂತ ಬಂದ್ರೆ ಹೇಗೆ ನೆಗೆಟಿವ್ ಇರತ್ತೆ ಯುತನೇಷಿಯಾ, ಇದ್ರ ಬಗ್ಗೆ ನಾವು GS ಪೇಪರ್ 4 ಅಲ್ಲಿ ನೋಡಿದೀವಿ. ಆಲ್ರೆಡಿ ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಕೂಡ ಯುತನೇಷಿಯಾ ಬಗ್ಗೆ ಕ್ವಶನ್ಸ್ ಗಳು ಅರೈಸ್ ಆಗಿದೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಒಂದು ವಿಡಿಯೋದಲ್ಲಿ ಯುತನೇಷಿಯಾ ಅಂದ್ರೆ ಏನು, ಯುತನೇಷಿಯಾದಲ್ಲಿ ಯಾವ ರೀತಿಯ ಯುತನೇಷಿಯಾ ಇದೆ, 2 ಟೈಪ್ಸ್ ಆಫ್ ಯುತನೇಷಿಯಾ ಇದೆ, ಹಂಗಂದ್ರೆ ಏನು, ಸುಪ್ರೀಂ ಕೋರ್ಟ್ ನ ವರ್ಡಿಕ್ಟ್ ಹೇಗೆ ಇವಾಲ್ವ್ ಆಗ್ತಾ ಬಂದಿದೆ, ಯುತನೇಷಿಯಾ ರಿಲೇಟೆಡ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಯಾವ ತರ ಇದೆ, ಜುಡಿಷಿಯರಿ ಯಾವ ರೀತಿಯಾದಂತಹ ಗೈಡ್ಲೈನ್ಸ್ ನ ಕೊಟ್ಟಿದೆ, ಇದಿಷ್ಟನ್ನು ಕೂಡ ನೋಡ್ಕೊಂಡ್ ಬರೋಣ. ಅಲಾಂಗ್ ವಿತ್ ದಟ್ ಗ್ಲೋಬಲಿ ಯುತನೇಷಿಯಾವನ್ನ ಯಾವ ತರ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಕಂಟ್ರೀಸ್ ಅಲ್ಲಿ ಲೀಗಲಿ ಯುತನೇಷಿಯಾನ ಅಲೋ ಮಾಡ್ತಿದ್ದಾರೆ, ಯಾವ ಕಂಟ್ರೀಸ್ ಅಲ್ಲಿ ಅಲೋ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನೋಡ್ಬಿಟ್ಟು ಲಾಸ್ಟ್ ಗೆ ಒಂದು ಪ್ರಿಲಿಮ್ಸ್ ಕ್ವಶನ್ ಅಂಡ್ ಆಲ್ಸೋ ಒಂದು ಮೇನ್ಸ್ ಕ್ವಶನ್ ಕೂಡ ನೋಡ್ಕೊಳ್ಳೋಣ. ಸೊ ಇದ್ರದ್ದು ಬ್ಯಾಕ್ ಗ್ರೌಂಡ್ ನ ನಾವು ನೋಡ್ಕೊಂಡ್ರೆ, ಹರೀಶ್ ರಾಣಾ ಪಂಜಾಬ್ ಯೂನಿವರ್ಸಿಟಿ ಸ್ಟೂಡೆಂಟ್. ಸೊ ಇವರು ತಮ್ಮ ಅಕಾಮಡೇಷನ್ ಅಂದ್ರೆ PG ಅಕಾಮಡೇಷನ್ ಅಲ್ಲಿ ಬಿದ್ಬಿಟ್ಟು ಮೇಲ್ಗಡೆ ಫ್ಲೋರ್ ಇಂದ ಬಿದ್ಬಿಟ್ಟು 13 ವರ್ಷದಿಂದ ಸಫರ್ ಪಡ್ತಾ ಇರ್ತಾರೆ. ಹೆಡ್ ಇಂಜುರಿ ಆಗಿರತ್ತೆ. 13 ವರ್ಷದಿಂದ ಕೋಮಾದಲ್ಲಿ ಇದ್ದಂತಹ ಈ ವ್ಯಕ್ತಿ 13 ವರ್ಷದಿಂದ ಆಚೆ ಬರೋದಿಲ್ಲ ಕೋಮಾಯಿಂದ, ಅಂದ್ರೆ ರಿಕವರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆರ್ಟಿಫಿಷಿಯಲ್ ಸಪೋರ್ಟ್ ಇಂದ ಜೀವಿಸ್ತಿರ್ತಾರೆ. ಅಂದ್ರೆ ಎಕ್ಸ್ಟರ್ನಲಿ ಆಕ್ಸಿಜನ್ ಸಪೋರ್ಟ್ ಅನ್ನ ಕೊಟ್ಬಿಟ್ಟು ಎಕ್ಸ್ಟರ್ನಲ್ ಸಪೋರ್ಟ್ ಇಂದ ಮಾತ್ರ ಜೀವಿಸ್ತಿರ್ತಾರೆ, ಬಿಕಾಸ್ ಹೆಡ್ ಇಂಜುರಿ ಆಗಿರೋದ್ರಿಂದ ಕೋಮಾದಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಅವರ ಪೇರೆಂಟ್ಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಹತ್ರ ಪರ್ಮಿಷನ್ ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಇದಕ್ಕೆ ಓಕೆ ಅಂತ ಹೇಳಿದೆ. ಬಟ್ ಸುಪ್ರೀಂ ಕೋರ್ಟ್ ಯಾವ ರೀತಿಯಲ್ಲಿ ಇದನ್ನ ಓಕೆ ಅಂದಿದೆ ಅಂತ ಹೇಳಿದ್ರೆ, ಜಸ್ಟಿಸ್ JB ಪಾರ್ಡಿವಾಲಾ ಮತ್ತೆ ಅಂದ್ರೆ 2 ಜಡ್ಜ್ ಬೆಂಚಸ್ ಇದನ್ನ ಸಾಲ್ವ್ ಮಾಡಿದೆ. ಇನ್ನೊಬ್ರು ಬಂದ್ಬಿಟ್ಟು KV ವಿಶ್ವನಾಥನ್, ಇವರಿಬ್ರು ಸೇರ್ಬಿಟ್ಟು ಈ ಒಂದು ವರ್ಡಿಕ್ಟ್ ಅನ್ನ ಪಾಸ್ ಮಾಡಿದ್ದಾರೆ. ಅಂದ್ರೆ 2 ಜಡ್ಜ್ ಬೆಂಚ್ ಗೆ ಇದನ್ನ ಹೋಗಿತ್ತು. ಸೊ ಯುತನೇಷಿಯಾಗೆ ಅಂದ್ರೆ ಪ್ಯಾಸಿವ್ ಯುತನೇಷಿಯಾಗೆ ಅಲೋನ್ ಮಾಡಿದ್ದಾರೆ. ಇದನ್ನ ಯಾರಿಗೆ ರೆಸ್ಪಾನ್ಸಿಬಿಲಿಟಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏಮ್ಸ್, ಡೆಲ್ಲಿಯಲ್ಲಿರುವಂತಹ ಏಮ್ಸ್ಗೆ ಇದರ ರೆಸ್ಪಾನ್ಸಿಬಿಲಿಟಿಯನ್ನ ಕೊಟ್ಟಿದ್ದಾರೆ. ಲೈಫ್ ಸಪೋರ್ಟ್ ಅನ್ನ ವಿತ್ ಅ ಡಿಗ್ನಿಟಿ ವಿಡ್ರಾ ಮಾಡ್ಬೇಕು, ಇವ್ರಿಗೆ ದಯಾ ಮರಣವನ್ನ ವಿತ್ ಅ ಡಿಗ್ನಿಟಿ, ಲೈಫ್ ಅಂದ್ರೆ ಡೆತ್ ಅನ್ನ ಡಿಗ್ನಿಟಿ ಮೂಲಕ ಕೊಡ್ಬೇಕು ಅನ್ನೋದು ಇವರ ವರ್ಡಿಕ್ಟ್ ಆಗಿದೆ. ಸೊ ದಿಸ್ ವರ್ಡಿಕ್ಟ್ ರೆಫರ್ಡ್ ದ 2018 ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಸುಪ್ರೀಂ ಕೋರ್ಟ್ 2018ರಲ್ಲಿ ಯುತನೇಷಿಯಾ ರಿಲೇಟೆಡ್ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿತ್ತು. ಆ ಕೇಸನ್ನ ರೆಫರ್ ಮಾಡ್ಬಿಟ್ಟು ಈಗ ಜಸ್ಟಿಸ್ JB ಪಾರ್ಡಿವಾಲಾ ಅವರ ಜೊತೆಗೆ KV ವಿಶ್ವನಾಥನ್ ಈ ಒಂದು ವರ್ಡಿಕ್ಟ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂಡರ್ ಆರ್ಟಿಕಲ್ 21 ನ ಇಲ್ಲಿ ಎತ್ತಿ ಹಿಡಿಯಲಾಗಿದೆ. ಸೊ ನಾವ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಯುತನೇಷಿಯಾ. ಯುತನೇಷಿಯಾ ಅಂದ್ರೆ ಏನು, ಅಥವಾ ಕನ್ನಡದಲ್ಲಿ ನಾವ್ ಇದನ್ನ ದಯಾಮರಣ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಈ ಯುತನೇಷಿಯಾ ಅನ್ನುವಂತಹ ವರ್ಡ್ ಗ್ರೀಕ್ ಇಂದ ಆರಿಜಿನ್ ಆಗಿದೆ. ಗ್ರೀಕ್ ಗ್ರೀಕಿನ ವರ್ಡ್ ಅಲ್ಲಿ ಯು ಅಂತ ಹೇಳಿದ್ರೆ ಗುಡ್. ನಂತರ ಟನೇಟರ್ಸ್ ಅಂತ ಹೇಳಿದ್ರೆ ಡೈ
ಅಥವಾ ಡೆತ್ ಅಂತ ಹೇಳ್ಬೋದು. ಡೆತ್ ಅಥವಾ ಡೈ. ಗ್ರೀಕ್ ವರ್ಡ್ ಅಲ್ಲಿ ಯು ಅಂದ್ರೆ ಗುಡ್, ಥನೇಟರ್ಸ್ ಅಂದ್ರೆ ಡೆತ್. ಸೊ ಗ್ರೀಕ್ ವರ್ಡ್ ಇಂದ ಒರಿಜಿನ್ ಆಗಿರೋದು ಯುಥನೇಷಿಯಾ. ಅಂದ್ರೆ ಯುಥನೇಷಿಯಾದ ಲಿಟ್ರಲ್ ಮೀನಿಂಗ್ ಬಂದ್ಬಿಟ್ಟು ಗುಡ್ ಡೆತ್ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಯಾರಿಗೆ ಯುಥನೇಷಿಯಾವನ್ನ ಕೊಡ್ತಾರೆ? ಯಾರಿಗೆ ಬಂದಿರುವಂತಹ ಕಾಯಿಲೆ ಹುಷಾರಾಗೋದಿಲ್ಲ, ಅಂದ್ರೆ ಕ್ಯೂರ್ ಆಗಲ್ಲ, ಅಥವಾ ಇರ್ರಿವರ್ಸಿಬಲ್ ಕಂಡೀಷನ್ ಆಗೋಕ್ ಚಾನ್ಸೇ ಇಲ್ಲ, ಅವರಿಗೋಸ್ಕರನೇ ಯುಥನೇಷಿಯಾ ಅನ್ನೋ ಕಾನ್ಸೆಪ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಅವರು ರೋಗಿಗಳಾಗಿರೋದ್ರಿಂದ ತುಂಬಾ ನೋವನ್ನ ಅನುಭವಿಸ್ತಾ ಇರ್ತಾರಲ್ವಾ, ಸೊ ಅವರ ಲೈಫ್ ಅನ್ನ ಎಂಡ್ ಮಾಡೋದಕ್ಕೋಸ್ಕರ ಯುಥನೇಷಿಯಾವನ್ನ ತಗೋಬರ್ತಾರೆ. ಇನ್ನು ಯುಥನೇಷಿಯಾದಲ್ಲಿ 2 ತರ ಇದೆ, ಒಂದು ಆಕ್ಟಿವ್ ಯುಥನೇಷಿಯಾ, ಇನ್ನೊಂದು ಪ್ಯಾಸಿವ್ ಯುಥನೇಷಿಯಾ. ಆಕ್ಟಿವ್ ಯುಥನೇಷಿಯಾ ನಾವು ಭಾರತದಲ್ಲಿ ಫಾಲೋ ಮಾಡ್ತಾ ಇಲ್ಲ, ಇದು ಇಲ್ಲಿಗಲ್ ಭಾರತದಲ್ಲಿ. ಅದೇ ಪ್ಯಾಸಿವ್ ಯುಥನೇಷಿಯಾನ ನಾವು ಯೂಸ್ ಮಾಡ್ತೀವಿ. ಯಾವ ರೀತಿ ಯೂಸ್ ಮಾಡ್ತೀವಿ ಅದನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ. ಇನ್ನ ಆಕ್ಟಿವ್ ಯುಥನೇಷಿಯಾ ಅಂದ್ರೆ ಏನು? ಆಕ್ಟಿವ್ ಯುಥನೇಷಿಯಾ ಅಂತ ಹೇಳಿದ್ರೆ ಇದರಲ್ಲಿ ಇದನ್ನ ಕನ್ನಡದಲ್ಲಿ ಸಕ್ರಿಯ ದಯಾಮರಣ ಅಂತ ಹೇಳಿ ಕರೀತಾರೆ. ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಯೂಸ್ ಮಾಡ್ಬಿಟ್ಟು, ಅಂದ್ರೆ ಡೈರೆಕ್ಟ್ ಆಗಿ ಪೇಷಂಟ್ ಗಳಿಗೆ ಅಥವಾ ಯಾರು ತುಂಬಾ ಸಫರ್ ಪಡ್ತಾ ಇದ್ದಾರೆ ಅವ್ರಿಗೆ ಲಥಾಲ್ ಇಂಜೆಕ್ಷನ್ ನ ಕೊಟ್ಬಿಟ್ಟು ಅವರ ಮರಣವನ್ನ ಸಮೀಪಿಸೋ ತರ ಮಾಡೋದು, ಅದನ್ನ ನಾವು ಆಕ್ಟಿವ್ ಯುಥನೇಷಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ ಅವರ ಡೆತ್ ಗೆ ಸಮೀಪಿಸೋದಕ್ಕೋಸ್ಕರ. ಆಕ್ಟಿವ್ ಯುಥನೇಷಿಯಾದಲ್ಲಿ ವಾಲಂಟರಿ ಡಿಸಿಷನ್ ಇದೆ, ನಾನ್ ವಾಲಂಟರಿ ಡಿಸಿಷನ್ ಇದೆ, ಹಂಗೆ ಇನ್ವಾಲಂಟರಿ ಡಿಸಿಷನ್ ಕೂಡ ನೋಡ್ಬೋದಾಗತ್ತೆ. ವಾಲಂಟರಿ ಡಿಸಿಷನ್ಸ್ ಅಂತ ಹೇಳಿದ್ರೆ ಪೇಷಂಟೇ ಸ್ವತಃ ವಾಲಂಟರಿಯಾಗಿ ಆಕ್ಟಿವ್ ಯುಥನೇಷಿಯಾನ ಕೊಡಿ ಅಂತ ಹೇಳೋದು, ವಾಲಂಟರಿ ಡಿಸಿಷನ್ ನ ತಗೊಳ್ಳೋದು. ನೆಕ್ಸ್ಟ್ ಇನ್ವಾಲಂಟರಿ ಡಿಸಿಷನ್ ಅಂತ ಹೇಳಿದ್ರೆ ಇನ್ವಾಲಂಟರಿಯಲ್ಲಿ ವಿತೌಟ್ ಅಂದ್ರೆ ಪೇಷಂಟ್ ಕನ್ಸರ್ನ್ ಇರಲ್ಲ, ಅದನ್ನ ಇನ್ವಾಲಂಟರಿ ಡಿಸಿಷನ್. ಪೇಷಂಟಿನ ಸಮೀಪದವ್ರು ಏನ್ ಮಾಡ್ತಾರೆ, ಇನ್ವಾಲಂಟರಿ ಡಿಸಿಷನ್ ನ ತಗೊಳ್ತಾರೆ. ನಂತರ ನಾನ್ ವಾಲಂಟರಿ ಡಿಸಿಷನ್. ನಾನ್ ವಾಲಂಟರಿ ಡಿಸಿಷನ್ಸ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ಪೇಷಂಟ್ ಡಿಸಿಷನ್ಸ್ ಇರಲ್ಲ. ಸೊ ಈ ರೀತಿ 3 ರೀತಿಯಾದಂತಹ ಡಿಸಿಷನ್ಸ್ ಗಳನ್ನ ಆಕ್ಟಿವ್ ಯುಥನೇಷಿಯಾ ಅಂಡರ್ ಅಲ್ಲಿ ನೋಡ್ಬೋದಾಗತ್ತೆ. ಆಕ್ಟಿವ್ ಯುಥನೇಷಿಯಾ ಭಾರತದಲ್ಲಿ ಇಲ್ಲೀಗಲ್, ನಾವು ಭಾರತದಲ್ಲಿ ಆಕ್ಟಿವ್ ಯುಥನೇಷಿಯಾನ ಫಾಲೋ ಮಾಡ್ತಾ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಟೈಪಿಗೆ ಬಂದ್ರೆ ಪ್ಯಾಸಿವ್ ಯುಥನೇಷಿಯಾ. ಪ್ಯಾಸಿವ್ ಯುಥನೇಷಿಯಾ ಅಂತ ಹೇಳಿದ್ರೆ ಯಾವ ಪೇಷಂಟ್ಗಳು ಮೆಡಿಕಲ್ ಟ್ರೀಟ್ಮೆಂಟ್ ಇಂದ ಜೀವಿಸ್ತಾ ಇರ್ತಾರೆ. ಸೊ ಇಲ್ಲಿ ವಿತ್ ಹೋಲ್ಡಿಂಗ್ ಲೈಫ್ ಸಸ್ಟೈನಿಂಗ್ ಮೆಡಿಕಲ್ ಟ್ರೀಟ್ಮೆಂಟ್ ಇಂದ ಜೀವಿಸ್ತಾ ಇರ್ತಾರೆ ಅಲ್ವಾ, ಅಂದ್ರೆ ನೆಕ್ಸ್ಟ್ ಕೋಮಾದಲ್ಲಿದ್ದಾರೆ, ಅವರು ಮತ್ತೆ ವಾಪಸ್ ರಿಕವರಿ ಆಗಕ್ ಚಾನ್ಸೇ ಇಲ್ಲ, ಇರ್ರಿವರ್ಸಿಬಲ್ ಪ್ರೋಸೆಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ವೆಂಟಿಲೇಟರ್ಸ್ ಇಂದ ಬದುಕ್ತಾ ಇರ್ತಾರೆ, ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್ ಇಂದ ಬದುಕ್ತಾ ಇರ್ತಾರೆ, ಡಯಾಲಿಸಿಸ್ ಇಂದ ಬದುಕ್ತಾ ಇರ್ತಾರಲ್ವಾ, ಅಂಥವ್ರಿಗೆ ಪ್ಯಾಸಿವ್ ಯುಥನೇಷಿಯಾವನ್ನ ಕೊಡ್ಬೇಕು. ಅಂದ್ರೆ ಅವರ ಲೈಫ್ ಅನ್ನ ಈ ಏನು ಸಪೋರ್ಟ್ ಅನ್ನ ಕೊಡ್ತಾ ಇದೀವಿ ಇದನ್ನ ವಿಡ್ರಾ ಮಾಡೋ ಮೂಲಕ ಅವ್ರಿಗೆ ದಯಾಮರಣವನ್ನ ಕರುಣಿಸ್ತಾ ಇದೀವಿ ಅಂತ ಹೇಳಿ ಅರ್ಥ ಇಲ್ಲಿ. ಸೊ ಎಕ್ಸ್ಟರ್ನಲ್ ಇಂಜೆಕ್ಷನ್ ಯಾವುದನ್ನು ಕೊಡೋದಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಫೋರ್ಸ್ಫುಲಿ ಇರೋದಿಲ್ಲ, ಜಸ್ಟ್ ಇಲ್ಲಿ ಅವ್ರ ಏನ್ ಸಪೋರ್ಟಿಂಗ್ ಇರುತ್ತೆ, ಲೈಫ್ ಸಪೋರ್ಟಿಂಗ್ ಇರುತ್ತೆ, ಅದನ್ನ ವಿಡ್ರಾ ಮಾಡ್ತಾರೆ, ಅದನ್ನ ಪ್ಯಾಸಿವ್ ಯುಥನೇಷಿಯಾ ಅಂತ ಹೇಳಿ ಕರಿತೀವಿ. ಸೊ ಪ್ಯಾಸಿವ್ ಯುಥನೇಷಿಯಾದಲ್ಲಿ ಡೆತ್ ನ್ಯಾಚುರಲಿ ಆಗತ್ತೆ, ಸ್ಟಾಪ್ ಮಾಡ್ತಾರೆ. ಎಕ್ಸ್ಟರ್ನಲ್ ಏನೆಲ್ಲ ಹೋಗ್ತಾ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಅದನ್ನ ಸ್ಟಾಪ್ ಮಾಡಿ ನ್ಯಾಚುರಲಿ ಅವ್ರಿಗೆ ಡೆತ್ ಸಿಗತ್ತೆ, ಅದನ್ನ ನಾವು ಪ್ಯಾಸಿವ್ ಯುಥನೇಷಿಯಾ ಅಂತ ಹೇಳಿ ಕರಿತೀವಿ. ಅಂಡ್ ಪ್ಯಾಸಿವ್ ಯುಥನೇಷಿಯಾ ಇಂಡಿಯಾದಲ್ಲಿ ಲೀಗಲ್ ಸ್ಟೇಟಸ್ ಅನ್ನ ಹೊಂದಿದೆ, ಬಟ್ ವಿತ್ ದ ಲಿಮಿಟೆಡ್ ರಿಸ್ಟ್ರಿಕ್ಷನ್. ಸೊ ಇದು legally allowed under strict procedural safeguard laid down by the Supreme Court. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಗೈಡ್ ಲೈನ್ಸ್ ನ ಮೂಲಕ ಇದು ವರ್ಕ್ ಆಗುತ್ತೆ ಭಾರತದಲ್ಲಿ, ವಿಚ್ ಇಸ್ ನಥಿಂಗ್ ಬಟ್ ಭಾರತದಲ್ಲಿ ಪ್ಯಾಸಿವ್ ಯುಥನೇಷಿಯಾನ ಅಲೋ ಮಾಡ್ತೀವಿ ವಿತ್ ಸಮ್ ರೆಸ್ಟ್ರಿಕ್ಷನ್ ಅಂತ ಹೇಳಿ ಅರ್ಥ. ಸೊ ಪ್ಯಾಸಿವ್ ಯುಥನೇಷಿಯಾ ಏಮ್ಸ್ ಟು ಪ್ರೊಟೆಕ್ಟ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್. ಅಂದ್ರೆ ಆರ್ಟಿಕಲ್ 21 ಇದೆ ಅಲ್ಲ ನಮ್ಗೆ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಡಿಗ್ನಿಟಿ. ಸೊ ಸಾಯುವಾಗ್ಲೂ ಕೂಡ ವಿತ್ ಅ ಡಿಗ್ನಿಟಿ ಅವರು ಸಾಯ್ಬೇಕು ಅನ್ನೋದು ಇದರ ಮೇನ್ ಅಜೆಂಡಾ. ಸೊ ನೆಕ್ಸ್ಟ್ ಭಾರತದಲ್ಲಿ ಯುಥನೇಷಿಯಾ ಬಗ್ಗೆ ಇರುವಂತಹ ಲೀಗಲ್ ಪ್ರಾವಿಷನ್ಸ್ ನ ನೋಡೋಣ. ಯಾವ ರೀತಿಯಾದಂತಹ ಲೀಗಲ್ ಪ್ರಾವಿಷನ್ಸ್ ಇದೆ ಅಂತ ಹೇಳಿದ್ರೆ, ಮೊದಲಿಗೆ ಭಾರತೀಯ ನ್ಯಾಯ ಸಂಹಿತ 2023ರಲ್ಲಿ ಇದನ್ನ ಭಾರತೀಯ ನ್ಯಾಯ ಸಂಹಿತ ಅಂತ ಮಾಡಿದ್ರು. ಇದರ ಪ್ರಕಾರ ಆಕ್ಟಿವ್ ಯುಥನೇಷಿಯಾ ಭಾರತದಲ್ಲಿ ಇಲ್ಲೀಗಲ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಇದು ಭಾರತೀಯ ನ್ಯಾಯ ಸಂಹಿತ ಪ್ರಕಾರ.
ನೆಕ್ಸ್ಟ್ 2011ರಲ್ಲಿ ಅರುಣಾ ಶಾನ್ಭೋಗ್ ಕೇಸ್ ಬರುತ್ತೆ. ಅರುಣಾ ಶಾನ್ಭೋಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. 2011ರ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಆಕ್ಟಿವ್ ಯುಥನೇಷಿಯಾ, ಪ್ಯಾಸಿವ್ ಯುಥನೇಷಿಯಾ ಎರಡರ ನಡುವಿನ ವ್ಯತ್ಯಾಸವನ್ನ ತಿಳಿಸ್ಬಿಟ್ಟು ಪ್ಯಾಸಿವ್ ಯುಥನೇಷಿಯಾನ ಸ್ಪೆಸಿಫಿಕ್ ಕಂಡೀಷನ್ಸ್ ಅಲ್ಲಿ ಫಾಲೋ ಮಾಡಬಹುದು ಅಂತ ಹೇಳುತ್ತೆ. ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಅನ್ನ ಲೀಗಲಿ ವಿಡ್ರಾ ಮಾಡಬಹುದು ಈವನ್ ಇಫ್ ಅ ಪರ್ಸನ್ ಇಸ್ ನಾಟ್ ಏಬಲ್ ಟು ಟೇಕ್ ಅ ಡೆಸಿಷನ್. ಅವರ ಕೀನ್ಸ್ ಅಥವಾ ಅವರ ರಿಲೇಟಿವ್ಸ್ ಇದ್ರ ಬಗ್ಗೆ ಡಿಸಿಷನ್ ತಗೋಬಹುದು ಅಂತ ಹೇಳ್ಬಿಟ್ಟು 2011 ವರ್ಡಿಕ್ಟ್ ಹೇಳುತ್ತೆ. ಜೊತೆಗೆ 2018, 19, 23 ಆಮೇಲೆ ನೋಡ್ಕೊಳ್ಳೋಣ. ಇದ್ರ ಜೊತೆಯಲ್ಲಿ ನಮ್ಗೆ 196th ರಿಪೋರ್ಟ್ ಇದೆ. ಯಾರು ಕೊಟ್ಟಿರೋ ರಿಪೋರ್ಟ್ ಅಂತ ಹೇಳಿದ್ರೆ ಲಾ ಕಮಿಷನ್ ಕೊಟ್ಟಿರುವಂತಹ ರಿಪೋರ್ಟ್. ಈ ರಿಪೋರ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ 2006ರಲ್ಲಿ ರಿಲೀಸ್ ಆಗುತ್ತೆ. ಪ್ಯಾಸಿವ್ ಯುಥನೇಷಿಯಾನ ಮಾಡುವಾಗ ಡಾಕ್ಟರ್ಸ್ ಗಳ ಇನ್ವಾಲ್ವ್ಮೆಂಟ್ ಇರುತ್ತಲ್ಲ, ಆ ಡಾಕ್ಟರ್ಸ್ ಗಳ ಇನ್ವಾಲ್ವ್ಮೆಂಟ್ ಅವರ ಡ್ಯೂಟಿಗೆ ಯಾವುದೇ ರೀತಿಯಾದಂತಹ ಥ್ರೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ 241ನೇ ರಿಪೋರ್ಟ್ ಅನ್ನ ಲಾ ಕಮಿಷನ್ ರಿಲೀಸ್ ಮಾಡುತ್ತೆ 2008ರಲ್ಲಿ. ಇದ್ರಲ್ಲೂ ಕೂಡ ಪ್ಯಾಸಿವ್ ಯುಥನೇಷಿಯಾಗೋಸ್ಕರ ಲೆಜಿಸ್ಲೇಟಿವ್ ಪ್ರೊಸೀಜರ್ ಮೂಲಕ ಒಂದು ಒಪಿನಿಯನ್ ಫಾರ್ಮ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ನ 2018ರ ಜಡ್ಜ್ಮೆಂಟ್. 2018ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಜಡ್ಜ್ಮೆಂಟ್ ಅಲ್ಲಿ ಹೇಳುತ್ತೆ ಫಂಡಮೆಂಟಲ್ ರೈಟ್ಸ್ ಇದೆಲ್ಲ ಆರ್ಟಿಕಲ್ 21 ಅದರ ಅಡಿಯಲ್ಲಿ ರೈಟ್ ಟು ಡೈ ಅನ್ನೋದು ಇನ್ಕ್ಲೂಡ್ ಮಾಡಬೇಕು. ಬಟ್ ರೈಟ್ ಟು ಡೈ ಇಸ್ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ದ ರೈಟ್ ಟು ಡೈ ಅಂಡ್ ರೈಟ್ ಟು ಡೈ ವಿತ್ ಅ ಡಿಗ್ನಿಟಿ. ಸೊ ರೈಟ್ ಟು ಡೈ ಅನ್ನೋದನ್ನ ರೈಟ್ ಟು ಡೈ ವಿತ್ ಅ ಡಿಗ್ನಿಟಿ ಅಂತ ಹೇಳ್ಬಿಟ್ಟು ಅಲೋ ಮಾಡ್ಬೇಕು, ವಿಚ್ ಇನ್ಕ್ಲೂಡ್ ಪ್ಯಾಸಿವ್ ಯುಥನೇಷಿಯಾ ಅಂತ ಹೇಳ್ಬಿಟ್ಟು ಹೇಳುತ್ತೆ. ನೆಕ್ಸ್ಟ್ ಬರೋದು 2023ರ ವರ್ಡಿಕ್ಟ್. 2019, 2023ರ ವರ್ಡಿಕ್ಟ್. ಇದರಲ್ಲಿ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಪ್ಯಾಸಿವ್ ಯುಥನೇಷಿಯಾನ ಗ್ರಾಂಟ್ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅನ್ನ ತಗೊಂಡ್ಬರುತ್ತೆ. 2018ರಲ್ಲಿ ಕೊಟ್ಟಿದ್ದಂತಹ ಗೈಡ್ ಲೈನ್ಸ್ ಅಲ್ಲಿ ಕೆಲವೊಂದು ಮಾಡಿಫಿಕೇಶನ್ ಮಾಡ್ಬಿಟ್ಟು ಫೈನಲ್ ಗೈಡ್ ಲೈನ್ಸ್ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಈಗ ತಂದಿರುವಂತಹ ಗೈಡ್ ಲೈನ್ಸ್ ಪ್ಯಾಸಿವ್ ಯುಥನೇಷಿಯಾನ ಪರ್ಮಿಷನ್ ಕೊಡೋ ಪ್ರೊಸೆಸ್ ಅನ್ನ ಒಳಗೊಂಡಿದೆ. ಅದ್ರ ಜೊತೆಗೆ 2011ಕ್ಕಿಂತ ಮುಂಚೆ ಕೂಡ ಪ್ಯಾಸಿವ್ ಯುಥನೇಷಿಯಾ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳ್ಬಿಟ್ಟು ನೋಡೋಣ. 1994ರಲ್ಲಿ ಫಸ್ಟ್ ಕೇಸ್ ಬರುತ್ತೆ ಯುಥನೇಷಿಯಾ ರಿಲೇಟೆಡ್. ಸೊ ಯಾರು ಈ ಕೇಸನ್ನ ತಗೊಂಡ್ಬಂದಿದ್ದು ಅಂತ ಹೇಳಿದ್ರೆ ಪಿ ರಥಿನಾಮ್ ಅನ್ನೋರು ತಗೊಂಡ್ಬರ್ತಾರೆ. ಸೊ ಈ ಕೇಸು ಫೇಮಸ್ಲಿ ಪಿ ರಥಿನಾಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಸೊ ಇದ್ರಲ್ಲಿ ಸುಪ್ರೀಂ ಕೋರ್ಟ್ ಪ್ಯಾಸಿವ್ ಯುಥನೇಷಿಯಾನ ಕಾನ್ಸ್ಟಿಟ್ಯೂಷನ್ ಚಾಲೆಂಜ್ ಮಾಡುತ್ತೆ ಅಂತ ಹೇಳುತ್ತೆ. ಎಸ್ಪೆಷಲಿ IPC ಸೆಕ್ಷನ್ 309 ಅಂಡರ್ ಅಲ್ಲಿ ಡೈ ಅಥವಾ ಸೂಸೈಡ್ ಏನಿದೆ ಅದು ಇಲ್ಲೀಗಲ್, ವಿಚ್ ಸೇಸ್ ಅಬೌಟ್ ದ ಪೆನಾಲ್ಟಿ ಫಾರ್ ಅಟೆಂಪ್ಟಿಂಗ್ ದ ಸೂಸೈಡ್. ಕರೆಕ್ಟ್ ಅಲ್ವಾ? ಸೊ ಪೆನಾಲ್ಟಿ ಬಗ್ಗೆ ಹೇಳ್ತಿದೆ ಅಂತ ಹೇಳಿದ್ರೆ ಭಾರತದಲ್ಲಿ ಸೂಸೈಡ್ ಅನ್ನೋದು ಒಂದು ಇಲ್ಲೀಗಲ್ ಅಂತಾನೆ ಹೇಳ್ಬೋದು. ವಿಚ್ ಇಸ್ ನಥಿಂಗ್ ಬಟ್ ಇಲ್ಲಿ ಯುಥನೇಷಿಯಾನ 1994ರಲ್ಲಿ ಕೊಟ್ಟಂತಹ ಜಡ್ಜ್ಮೆಂಟ್ ಅಲ್ಲಿ ಯುಥನೇಷಿಯಾ ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದೇ ಸುಪ್ರೀಂ ಕೋರ್ಟ್ 1996ರಲ್ಲಿ ಇನ್ನೂ ಒಂದು ಕೇಸ್ ಬರುತ್ತೆ. ಸೊ ಈ ಕೇಸು ಶ್ರೀಮತಿ ಗಯಾನಾ ಕೌರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 21 ರೈಟ್ ಟು ಲೈಫ್ ಜೊತೆಗೆ ರೈಟ್ ಟು ಡೈ ವಿತ್ ಡಿಗ್ನಿಟಿಯನ್ನ ಆಡ್ ಮಾಡುತ್ತೆ. ಸೊ ರೈಟ್ ಟು ಡೈ, ನಿಮ್ಗೆ ಎಕ್ಸಾಮ್ ಅಲ್ಲಿ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಥವಾ ರೈಟ್ ಟು ಡೈ ಎರಡರಲ್ಲಿ ಯಾವುದು ಫಂಡಮೆಂಟಲ್ ರೈಟ್ಸ್ ಅಂಡರ್ ಅಲ್ಲಿ ಇದೆ ಅಂತ ಹೇಳಿದ್ರೆ ರೈಟ್ ಟು ಡೈ ವಿತ್ ಅ ಡಿಗ್ನಿಟಿ ಫಂಡಮೆಂಟಲ್ ರೈಟ್ಸ್ ಅಂಡರ್ ಅಲ್ಲಿ ಇದೆ. ಅಂಡ್ ಇತ್ತೀಚೆಗೆ ಟ್ರೆಂಡ್ ಕ್ರಿಯೇಟ್ ಆಗಿದೆ, ಜಡ್ಜ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಗಳು ಅರೈಸ್ ಆಗುತ್ತೆ. ಸೊ 1996ರ ಜಡ್ಜ್ಮೆಂಟ್ ಬಂದ್ಬಿಟ್ಟು ಗ್ಯಾನಾ ಕೋರ್. ಸೊ ಇವರ ಕೇಸಲ್ಲಿ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾರೆ. ಸೊ ಈಸ್ ಯುಥನೇಷಿಯಾ ಅಂಡ್ ಸೂಸೈಡ್ ಆರ್ ಸೇಮ್ ಇನ್ ಇಂಡಿಯಾ? Not only in India, euthanasia and assisted suicide is different all over the globe. ಯಾಕೆ ಅಂತ ಹೇಳಿದ್ರೆ ಯುಥನೇಷಿಯಾದಲ್ಲಿ ಡಾಕ್ಟರ್ಸ್ ಗಳು ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ನ ಮಾಡ್ತಾರೆ, ಪೇಷಂಟ್ ಗೆ ಇದ್ದಂತಹ ಲೈಫ್ ಸಪೋರ್ಟ್ ಅನ್ನ ರಿಮೂವ್ ಮಾಡ್ತಾರೆ. ಅದೇ ಏನಾದ್ರೂ ಸೂಸೈಡ್ ಅಂತ ಹೇಳಿದ್ರೆ ಇದು ಸೆಲ್ಫ್ ಸೂಸೈಡ್. ಇಲ್ಲಿ ಎಕ್ಸ್ಟರ್ನಲಿ ಫೋರ್ಸ್ ಅನ್ನ ಯೂಸ್ ಮಾಡಿ ತಮ್ಮ ಲೈಫ್ ಅನ್ನ ತಾವೇ ಹೆಂಡ್ ಮಾಡ್ಕೊಳ್ಳೋದನ್ನ ಸೆಲ್ಫ್ ಸೂಸೈಡ್ ಅಂತ ಹೇಳಿ ಕರಿತೀವಿ. ಸೊ ಯುಥನೇಷಿಯಾ ಕಂಪ್ಲೀಟ್ ಆಗಿ ಡಿಫ್ರೆಂಟ್,
ಕಂಪೇರ್ ಟು ಅಸಿಸ್ಟೆಡ್ ಲೈಫ್ ಡೆತ್. ಇನ್ನ ಗ್ಲೋಬಲಿ ನಾವು ನೋಡ್ಕೊಂಡ್ರೆ, ಗ್ಲೋಬಲಿ ಕನ್ಸಿಡರ್ ಮಾಡ್ಕೊಂಡ್ರೆ ನಾವು ಸೂಸೈಡ್ ಟೂರಿಸಂ ಅಂತ ನೋಡ್ತೀವಿ, ಅಥವಾ ಯುಥನೇಷಿಯಾ ಟೂರಿಸಂ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪೇಷಂಟ್ಗಳು ಯಾರಿಗೆ ಲೈಫ್ ಅನ್ನ ಜೀವಿಸಕ್ಕಾಗಲ್ಲ, ಅಂದ್ರೆ ನೆಕ್ಸ್ಟ್ ಯಾವುದೇ ಲೈಫ್ ಸಪೋರ್ಟ್ ಇಲ್ಲದೆ ಬದುಕೋಕಾಗಲ್ಲ, ಅಥವಾ ಆಗಿರುವಂತಹ ಇಂಜುರಿಯಿಂದ ರಿಕವರ್ ಆಗಲ್ಲ, ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯುಥನೇಷಿಯಾ ಎಲ್ಲಿ ಲೀಗಲ್ ಇದೆ ಅಲ್ವಾ, ಆ ಕಂಟ್ರೀಸ್ಗೆ ಹೋಗ್ಬಿಟ್ಟು ತಮ್ಮ ಲೈಫ್ ಅನ್ನ ಎಂಡ್ ಮಾಡ್ತಾರೆ. ಸೊ ಈ ಒಂದು ಯುಥನೇಷಿಯಾ ಟೂರಿಸಂ ಅಥವಾ ಸೂಸೈಡ್ ಟೂರಿಸಂ ಅಲ್ಲಿ ಮೊದಲಿಗೆ ಇರೋದು ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬಿಟ್ಟು ಈ ರೀತಿಯಾದಂತಹ ಸುಸೈಡಲ್ ಟೂರಿಸಂ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ ಅಂತ ಹೇಳ್ಬೋದು. ಬೇರೆ ಬೇರೆ ಯಾವ್ಯಾವ ಕಂಟ್ರೀಸ್ ಅಲ್ಲಿ ಈ ರೀತಿಯಾದಂತಹ ಯುಥನೇಷಿಯಾ ಲೀಗಲ್ ಇದೆ ಅಂತ ಹೇಳಿದ್ರೆ, ನೆದರ್ಲ್ಯಾಂಡ್, ಬೆಲ್ಜಿಯಂ ಈ ರೀತಿಯ ಪ್ಲೇಸಸ್ ಅಲ್ಲಿ ಆಕ್ಟಿವ್ ಯುಥನೇಷಿಯಾನ ಕೂಡ ಲೀಗಲ್ ಮಾಡಿವೆ ವಿತ್ ಸ್ಟ್ರಿಕ್ಟ್ ಸೇಫ್ ಗಾರ್ಡ್ಸ್. ಆಕ್ಟಿವ್ ಯುಥನೇಷಿಯಾನ ಕೂಡ ಲೀಗಲ್ ಮಾಡ್ಬಿಟ್ಟು ಸ್ಟ್ರಿಕ್ಟ್ ಸೇಫ್ ಗಾರ್ಡ್ ಅನ್ನ ತಗೊಂಡ್ಬಂದಿದ್ದಾರೆ. ಇನ್ನ ಪರ್ಟಿಕ್ಯುಲರ್ ಆಗಿ ಸ್ವಿಟ್ಜರ್ಲ್ಯಾಂಡ್ ನ ನೋಡ್ಕೊಂಡ್ರೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಯುಥನೇಷಿಯಾನ ಬ್ಯಾನ್ ಮಾಡಿದ್ದಾರೆ, ಬಟ್ ಡಾಕ್ಟರ್ ಅಸಿಸ್ಟೆನ್ಸ್ ಯೂಸ್ ಮಾಡಿ, ಅಂದ್ರೆ ಲೈಫ್ ನ ಎಂಡ್ ಮಾಡ್ಬೇಕಂದ್ರೆ ಡಾಕ್ಟರ್ ಅಸಿಸ್ಟೆನ್ಸ್ ನ ಯೂಸ್ ಮಾಡ್ಬೇಕು, ವಿಚ್ ಇಸ್ ನಥಿಂಗ್ ಬಟ್ passive euthanasia is prevalent in Switzerland, not the active euthanasia. ನೆಕ್ಸ್ಟ್ USA ಅನ್ನ ನೋಡ್ಕೊಂಡ್ರೆ, USA ಅಲ್ಲಿ ಯುಥನೇಷಿಯಾನ ಅಲೋ ಮಾಡುತ್ತೆ, ಬಟ್ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಅಲ್ಲ, ಕೆಲವೊಂದು ಸ್ಟೇಟ್ಸ್ ಅಲ್ಲಿ ಮಾತ್ರ ಯುಥನೇಷಿಯಾನ ಅಲೋ ಮಾಡ್ತಾರೆ. ನೆಕ್ಸ್ಟ್ ಯುಕೆದಲ್ಲಿ ಯುಥನೇಷಿಯಾ ಅನ್ನೋದು ಇಲ್ಲಿಗಲ್. ಸೊ ಅದಕ್ಕೋಸ್ಕರ ಯುಕೆ ಇಂದ ಸ್ವಿಟ್ಜರ್ಲ್ಯಾಂಡ್ಗೆ ಯುಥನೇಷಿಯಾ ಟೂರಿಸಂ ಅಥವಾ ಸೂಸೈಡ್ ಟೂರಿಸಂ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದು ಸುಪ್ರೀಂ ಕೋರ್ಟ್ ನ ವರ್ಡಿಕ್ಟ್ ಅಂಡ್ ಆಲ್ಸೋ ಗ್ಲೋಬಲಿ ಯುಥನೇಷಿಯಾನ ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಹೇಗಿದೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ಪ್ರೊಸೀಜರ್ ನ ತಗೊಂಡ್ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ 2023ರ ವರ್ಡಿಕ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಯುಥನೇಷಿಯಾ ರಿಲೇಟೆಡ್ ಅಂದ್ರೆ ಪ್ಯಾಸಿವ್ ಯುಥನೇಷಿಯಾ ರಿಲೇಟೆಡ್ ವರ್ಡಿಕ್ಟ್ ಅನ್ನ ತಗೊಂಡ್ಬಂದಿದೆ. ಇದರಲ್ಲಿ ಅಡ್ವಾನ್ಸ್ ಡೈರೆಕ್ಟಿವ್ಸ್ ಅಂದ್ರೆ ಮರಣ ಶಾಸನ ಅಂತ ಹೇಳ್ಬಿಟ್ಟು ಕರಿತೀವಿ ಇದನ್ನ. ಯಾರಿಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರತ್ತೆ ಆ ಟೈಮಲ್ಲೇನೆ ಅವರು ವಿಲ್ ಮಾಡಿಸ್ತೀವಲ್ವಾ, ಆ ತರ ಯಾವಾಗ ಅವರ ಡೆತ್ ಆಗ್ಬೇಕು ಅನ್ನೋದನ್ನ ವಿಲ್ ಅನ್ನ ಮಾಡಿಸಿರ್ತಾರೆ. ಸೊ ಇದನ್ನು ಕೂಡ ಅಲೋ ಮಾಡ್ತಾರೆ. ಇದನ್ನ ಮರಣ ಶಾಸನ ಅಂತ ಹೇಳ್ಬಿಟ್ಟು ಕರಿತೀವಿ. ಅವರು ವಯಸ್ಸಿನಲ್ಲೇ ಇರ್ಬೇಕಾದ್ರೆ, ಅಂದ್ರೆ ಮಾನಸಿಕ ಆರೋಗ್ಯ ಅಥವಾ ಫಿಸಿಕಲ್ ಆರೋಗ್ಯ ಯಾವಾಗ ಚೆನ್ನಾಗಿರುತ್ತೆ ಆಗ ಲಿವಿಂಗ್ ವಿಲ್ ಅನ್ನ ಮಾಡಿಸ್ಬೋದು. ಸೊ ಈ ಲಿವಿಂಗ್ ವಿಲ್ ಅನ್ನ ಮಾಡಿಸ್ಬೇಕಾದ್ರೆ ಇಬ್ಬರು ಸಾಕ್ಷಿಗಳಿರ್ಬೇಕಾಗತ್ತೆ. ಸೊ ಆ ಇಬ್ಬರು ಸಾಕ್ಷಿಗಳು ಕೂಡ ಈ ವಿಲ್ಲಿಗೆ ಸೈನ್ ಮಾಡಿರ್ಬೇಕು, ಬಿಕಾಸ್ ಕೆಲವೊಂದ್ಸಲ ಇಲ್ಲಿಗಲಿ ಕೂಡ ವಿಲ್ ಅನ್ನ ಮಾಡಿಸುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ 2 ಸಾಕ್ಷಿಗಳು ಕೂಡ ಇರ್ಬೇಕಾಗತ್ತೆ. ಈ ಪ್ರೊಸೆಸ್ ಮುಗಿದ್ಮೇಲೆ, ಇಬ್ರು ಸಾಕ್ಷಿಗಳು ಅದಕ್ಕೆ ಸೈನ್ ಮಾಡದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಟರಿ ಅಥವಾ ಗೆಜೆಟೆಡ್ ಆಫೀಸರ್ಸ್ ಇದನ್ನ ವೆರಿಫೈನ ಮಾಡ್ತಾರೆ. ವೆರಿಫೈನ ಮಾಡ್ಬಿಟ್ಟು ಗೆಜೆಟೆಡ್ ಅಟೆಸ್ಟೆಂಟ್ ನ ಮಾಡ್ತಾರೆ. ಸೊ ಅಟೆಸ್ಟ್ ಆದ್ಮೇಲೆ ಇದು ಫೈನಲ್ ಆಗುತ್ತೆ. ನೆಕ್ಸ್ಟ್ ಈ ಪ್ರೊಸೆಸ್ ಏನಾಗುತ್ತೆ ಅಂತ ಹೇಳಿದ್ರೆ, DL ಮೆಡಿಕಲ್ ಬೋರ್ಡ್ಗೆ ಹೋಗುತ್ತೆ. 2 ಮೆಡಿಕಲ್ ಬೋರ್ಡ್ ಹಾಸ್ಪಿಟಲ್ಸ್ ಗಳ ಅಪ್ರೂವ್ಮೆಂಟ್ ಗೋಸ್ಕರ ಮೆಡಿಕಲ್ ಬೋರ್ಡ್ ಹತ್ರ ಹೋಗುತ್ತೆ. ಸೊ ಅಪ್ರೂವ್ಮೆಂಟ್ 48 ಗಂಟೆಯ ಒಳಗಡೆ ಅವ್ರ ಅಪ್ರೂವ್ಮೆಂಟ್ ನ ಕೊಡ್ಬೇಕಾಗತ್ತೆ. ವೆದರ್ ಇಟ್ ಇಸ್ ಲೀಗಲ್ ಆರ್ ಇಲ್ಲೀಗಲ್, ಕರೆಕ್ಟ್ ಆಗಿದೆಯಾ, ಪ್ರೊಸೀಜರ್ ಓಕೆನಾ ಅಂತ ಹೇಳ್ಬಿಟ್ಟು ಅವರು 48 ಗಂಟೆ ಒಳಗಡೆ ಕೊಡ್ಬೇಕಾಗತ್ತೆ. ಇಫ್ ಇನ್ ಕೇಸ್ ಮೆಡಿಕಲ್ ಬೋರ್ಡ್ ಏನಾದ್ರು ಅಥವಾ ಹಾಸ್ಪಿಟಲ್ ಬೋರ್ಡ್ ಏನಾದ್ರು ಇದನ್ನ ಡಿಲೇ ಮಾಡಿದ್ರೆ, ಅವರ ಮನೆಯವರು ಅಥವಾ ಫ್ಯಾಮಿಲಿ ಅವರು ಏನಿರ್ತಾರಲ್ವಾ, ದೇ ಕ್ಯಾನ್ ಮೂವ್ ಟು ದ ಹೈಕೋರ್ಟ್ ನ ಹೋಗ್ಬಿಟ್ಟು ಅಪ್ರೋಚ್ ನ ಮಾಡ್ಬೋದು. ಸೊ ಫ್ರೆಶ್ ಮೆಡಿಕಲ್ ಬೋರ್ಡ್ ರಿವ್ಯೂ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಕೇಸ್ ರಿಲೇಟೆಡ್. ಸೊ ಇದರಲ್ಲಿ ಸ್ಟ್ರಿಕ್ಟ್ ಡಾಕ್ಯುಮೆಂಟೇಶನ್ ಇರುತ್ತೆ. ಸ್ಟ್ರಿಕ್ಟ್ ಡಾಕ್ಯುಮೆಂಟೇಶನ್ ಮತ್ತೆ ಬೋರ್ಡ್ ರಿಪೋರ್ಟ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಎವಲ್ಯೂಷನ್ ಕೂಡ ನಡೆಯುತ್ತೆ. ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಪ್ರೊಸೀಜರ್ ಯುಥನೇಷಿಯಾನ ಕೊಡೋದಕ್ಕಿಂತ ಮುಂಚೆ ಅಥವಾ ಯುಥನೇಷಿಯಾನ ಡಿಸಿಷನ್ ನ ತಗೊಳ್ಳೋದಕ್ಕಿಂತ ಮುಂಚೆ ಯಾವ ರೀತಿ ಫಾಲೋ ಅಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಯುಥನೇಷಿಯಾ ಆರ್ಗ್ಯುಮೆಂಟ್ ಯಾವ ತರ ಇದೆ, ಯುಥನೇಷಿಯಾಗೆ ಯಾವ ರೀತಿ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಯುಥನೇಷಿಯಾಗೆ ಫೇವರ್ ಆಗಿ ನೋಡ್ಕೊಂಡ್ರೆ, ಯಾಕೆ ಯುಥನೇಷಿಯಾ ಬೇಕು ಭಾರತದಲ್ಲಿ, ಇದರಲ್ಲೂ ಪ್ಯಾಸಿವ್ ಯುಥನೇಷಿಯಾ ಯಾಕೆ ಬೇಕು ಅಂದ್ರೆ, ಪೇಷಂಟ್ ಗಳು ಸಫರ್ ಪಡ್ತಾ ಇದ್ದಾರೆ. ಅಂದ್ರೆ ಪೇನ್ ಇಂದ ಈ ಕಡೆ ರಿಕವರ್ ಕೂಡ ಮಾಡಕ್ ಆಗ್ತಾ ಇಲ್ಲ, ಈ ಕಡೆ ಡೆತ್ ಕೂಡ ಆಗಕ್ ಆಗ್ತಾ ಇಲ್ಲ, ಬಿಕಾಸ್ ಮೆಡಿಕಲಿ ಅದು ಅನ್ಎಥಿಕಲ್.
ಸೊ ಆ ರೀತಿ ಸಫರ್ ಪಡ್ತಿರೋರ್ಗೆ ಪ್ಯಾಸಿವ್ ಯುಥನೇಷಿಯಾ ನೆಸೆಸಿಟಿ ಇದೆ. ನೆಕ್ಸ್ಟ್, ಯಾವುದೇ ರಿಕವರಿ ಹೋಪೇ ಇರೋದಿಲ್ಲ ಅಂತ ಪೇಷಂಟ್ ಕಂಪ್ಲೀಟ್ ಆಗಿ ಎಕ್ಸ್ಟರ್ನಲ್ ಲೈಫ್ ಸೋರ್ಸ್ ಗೆ ಡಿಪೆಂಡ್ ಆಗಿರ್ತಾರೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಇದು ಹೆಲ್ಪ್ ಆಗತ್ತೆ. ಜೊತೆಗೆ ಮೆಡಿಸಿನ್ಸ್, ಓವರ್ ಯೂಸೇಜ್ ಆಫ್ ದ ಮೆಡಿಸಿನ್ಸ್ ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಆಲ್ಸೋ ಲಾಸ್ಟ್ ವಿಡಿಯೋದಲ್ಲಿ ಆರ್ಗನ್ ರಿಲೇಟೆಡ್ ನೋಡ್ಕೊಂಡಿದ್ವಿ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಭಾರತ ರಿಕವರಿಯನ್ನ ಪಡೆದು ಮುಂದೆ ಬರ್ತಿದೆ ಅಂತ. ಸೊ ಇವರ ಲೈಫ್ ಡೆತ್ ಇಂದ ಈವನ್ ಅವರ ಆರ್ಗನ್ಸ್ ಗಳನ್ನ ತಗೊಂಡ್ಬಿಟ್ಟು ಯಾರಿಗೆ ಅವಶ್ಯಕತೆ ಇರತ್ತೆ ಬೇರೆಯವ್ರ ಲೈಫ್ ನ ಕೂಡ ಸೇವ್ ಮಾಡೋದಕ್ಕೆ ಈ ಒಂದು ಪ್ಯಾಸಿವ್ ಯುಥನೇಷಿಯಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಯುಥನೇಷಿಯಾ ಯಾಕೆ ಬೇಡ, ಯುಥನೇಷಿಯಾ ಅಪೋಸಿಟ್ ಯಾಕೆ ಜನಗಳು ಆರ್ಗ್ಯುಮೆಂಟ್ಸ್ ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಿಲಿಜಿಯಸ್ ಪ್ರಕಾರ ಕ್ರಿಶ್ಚಿಯಾನಿಟಿ ಮತ್ತೆ ಮುಸ್ಲಿಮ್ಸ್ ಪ್ರಕಾರ ಜೀವ ಅನ್ನೋದು ದೇವರು ಕೊಟ್ಟಿರೋ ಅಂತದ್ದು. ಸೊ ಅದನ್ನ ತಗೊಳ್ಳೋದಕ್ಕೆ ಯಾವುದೇ ಗವರ್ಮೆಂಟ್ಗೆ ರೈಟ್ಸ್ ಇಲ್ಲ ಅನ್ನೋದು ರಿಲಿಜಿಯಸ್ ಪರ್ಸ್ಪೆಕ್ಟಿವ್. ಅದೇ ರೀತಿ ನಾನ್ ವಾಲಂಟರಿ ಯುಥನೇಷಿಯಾನ ನಾವೇನಾದ್ರೂ ತಗೊಂಡ್ರೆ ಅದರಲ್ಲಿ ಪರ್ಸನ್ ಕನ್ಸೆಂಟ್ ಇರೋದಿಲ್ಲ. ನೆಕ್ಸ್ಟ್, ಎಥಿಕಲ್ ಅಂದ್ರೆ ಮೆಡಿಕಲ್ ಕೋರ್ ಎಥಿಕ್ಸ್ ಹೋದ್ರೆ ಇದು ಕಂಪ್ಲೀಟ್ ಆಗಿ ಆಪೋಸಿಟ್. ಯಾವುದೇ ಡಾಕ್ಟರ್ಸ್ಗೆ ಯಾವುದೇ ಜೀವ ಇರುವಂತಹ ವ್ಯಕ್ತಿಗಳನ್ನ ಸಾಯಿಸುವಂತಹ ಹಕ್ಕಿರೋದಿಲ್ಲ. ಸೊ ಹಾಗಾಗಿ ಇದು ಎಥಿಕ್ಸ್ ಗೆ ಅಪೋಸಿಟ್ ಆಗಿರುತ್ತೆ. ಅದಕ್ಕೋಸ್ಕರ ಯುಥನೇಷಿಯಾ ಬೇಡ ಅನ್ನುವಂತಹ ಆರ್ಗ್ಯುಮೆಂಟ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. ಸೊ ಇದಿಷ್ಟು ಆಕ್ಟಿವ್ ಯುಥನೇಷಿಯಾ ಅಂಡ್ ಪ್ಯಾಸಿವ್ ಯುಥನೇಷಿಯಾ ಜನರಲ್ ಪೇಪರ್ 2 ಮತ್ತೆ ಜನರಲ್ ಪೇಪರ್ 4 ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಪ್ರಿಲಿಮ್ಸ್ ಕ್ವಶನ್ ನೋಡಿದ್ರೆ, ವಿತ್ ರೆಫರೆನ್ಸ್ ಟು ದ ಲೀಗಲ್ ಫ್ರೇಮ್ವರ್ಕ್ ಆಫ್ ಯುಥನೇಷಿಯಾ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್. ಫಸ್ಟ್ ಸ್ಟೇಟ್ಮೆಂಟ್, ಬೋತ್ ಆಕ್ಟಿವ್ passive euthanasia are legally permitted under the guidelines of the Supreme Court. Not both active and passive euthanasia. We have only a passive euthanasia ಅಲೋ ಮಾಡ್ತಿರೋದು ಇಂಡಿಯಾದಲ್ಲಿ ಲೀಗಲಿ ಸುಪ್ರೀಂ ಕೋರ್ಟ್ ಪ್ರಕಾರ. ಆಕ್ಟಿವ್ ಯುಥನೇಷಿಯಾ ಭಾರತದಲ್ಲಿ ಇಲ್ಲೀಗಲ್. ಸೊ ಫಸ್ಟ್ ಆಪ್ಷನ್ ನ ಎಲಿಮಿನೇಟ್ ಮಾಡಿದ್ರೆ ಆಪ್ಷನ್ ಬಿ ಮತ್ತೆ ಆಪ್ಷನ್ ಸಿ ಉಳಿಯುತ್ತೆ. ಸೆಕೆಂಡ್ ಆಪ್ಷನ್, right to die with dignity is recognized as a fundamental right under Article 21 of the Constitution. ಇದು ಕರೆಕ್ಟ್. ಯಾಕಂದ್ರೆ 1996ರ ಒಂದು ಸುಪ್ರೀಂ ಕೋರ್ಟ್ ನ ವರ್ಡಿಕ್ಟ್ ಪ್ರಕಾರ ರೈಟ್ ಟು ಡೈ ಅಲ್ಲ, ರೈಟ್ ಟು ಡೈ ವಿತ್ ಡಿಗ್ನಿಟಿ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಆರ್ಟಿಕಲ್ 21 ಅಂಡರ್ ಅಲ್ಲಿ ತಗೊಂಡ್ಬರ್ತೀವಿ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್, ದ 2023 ಸುಪ್ರೀಂ ಕೋರ್ಟ್ modifications mandated the prior approval of the High Court before executing the advance medical directives. ಈ ರೀತಿಯಾದಂತಹ ಯಾವುದೇ ವರ್ಡಿಕ್ಟ್ ಇಲ್ಲ. ಸೊ ಹಂಗಾಗಿ ಆಪ್ಷನ್ 2 ಓನ್ಲಿ ಬಿ ಅಂದ್ರೆ 2 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮೇನ್ಸ್ ಕ್ವಶನ್ ನೋಡ್ಕೊಂಡ್ರೆ, ಬಿಕಾಸ್ ಇದನ್ನ ಮೋರ್ ಆಫ್ ಪ್ರಿಲಿಮ್ಸ್ ವಿ ಕ್ಯಾನ್ ಸಿ ಇನ್ ದ ಮೇನ್ಸ್ ಕಾನ್ಸೆಪ್ಟ್. ದ ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21 include the right to live with dignity, which intrinsically encompasses the right to die with dignity. Discuss the evolution of legal framework surrounding the passive euthanasia in India. 1994ರಿಂದ 2023ರ ತನಕ ಯಾವ ರೀತಿಯಾದಂತಹ ವರ್ಡಿಕ್ಟ್ ಬಂದಿದೆ. ಈಗ 2026ರ ಕೇಸನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಇದೆಲ್ಲದನ್ನು ಕೂಡ ಮೆನ್ಷನ್ ಮಾಡ್ಬೇಕಾಗತ್ತೆ. How do the recent Supreme Court modification balance the ethical concern with procedural practices? ಸೊ ಇದನ್ನ 15 ಮಾರ್ಕ್ಸ್ ಗೆ 250 ವರ್ಡ್ಸ್ ಅಲ್ಲಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡ್ 2019ರಲ್ಲಿ ದೇರ್ ವಾಸ್ ಅ ಕೇಸ್ ಅಬೌಟ್ ದ ರೇಬಿಸ್ ಮೂಲಕ ಪೇಷಂಟ್ ಸಾವು ಮತ್ತೆ ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. ಆ ಕೇಸ್ ಇನ್ನ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಅವ್ರು ಕೂಡ ಪ್ಯಾಸಿವ್ ಯುಥನೇಷಿಯಾನ ಅಲೋ ಮಾಡಿ ಅಂತ ಹೇಳ್ಬಿಟ್ಟು ಕೇಸನ್ನ ಹಾಕಿರ್ತಾರೆ, ಬಟ್ ಅದು ಪೆಂಡಿಂಗ್ ಇದೆ. ಈಗ ಈ ಒಂದು ಕೇಸಲ್ಲಿ ಪ್ಯಾಸಿವ್ ಯುಥನೇಷಿಯಾನ ಅಲೋ ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ಕೇಸ್ ರಿಲೇಟೆಡ್. ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ ಅಥವಾ ಮೇನ್ಸ್ ಅಲ್ಲಿ ಕೂಡ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.